ಚರ್ಚೆ. ಓಕೆ, ಈಗ ನಿಯಮ 69 ಮೇಲೆ ಅತಿವೃಷ್ಟಿ ವಿಷಯದಲ್ಲಿ ನಿನ್ನೆ ಏನು ಚರ್ಚೆ ಶುರುವಾಗಿದೆ, ಕುಮಾರಸ್ವಾಮಿ ಅವರು ಮುಂದುವರಿಸಬೇಕು. ಆಮೇಲೆ ಗಣೇಶ್ ಆಮೇಲೆ ಅದು ಬಂದು ನೋಟಿಸ್ ಕೊಟ್ಟು ಮಾತಾಡಿ ಆಮೇಲೆ ಏನಾದ್ರು ಹೇಳ್ರಿ. ಯುಟಿಕಾದರ್ ಏನು ಎದ್ದು ನಿಂತ್ಕೊಂಡು ಹಿಂಗೆ ಹೇಳಿದ್ರೆ ಆಯ್ತು ಕೂತ್ಕೊಳ್ರಿ, ಆಮೇಲೆ ಬಂದು ಮಾತಾಡ್ರಿ ನನ್ನ ಜೊತೆಗೆ. ಇದೇನಿದು? ಇಲ್ಲ, ರಿಕವರ್ ಆಗಿದ್ದಾರೆ. ಇದು ಇನ್ನೇನು ನಗದ ಇನ್ನೇನು ಮಾಡ್ಬೇಕ್ರಿ ಯುಟಿಕಾದರ್? ಇದು ಏನಿದು? ಯಾರಿಗೆ ಏನು ಹೇಳ್ಬೇಕು? ಪರಮೇಶ್ವರ್ ಅವರು, ಜಾರ್ಜ್ ಅವರು, ತಾವೆಲ್ಲ ಹಿರಿಯರಿದ್ದೀರಿ, ಏನು ನನ್ನ ಸಹಾಯಕ್ಕೆ ಏನು ಬರ್ತೀರಿ ನೋಡಿ. ಇಲ್ಲ, ಅವರ ಸಮುದಾಯದ ಪರವಾಗಿ ಅಲ್ರಿ, ಅದೇನಿದ್ರು ಇಲ್ಲಿ ನನಗೆ ನೋಟಿಸ್ ಕೊಡ್ಬೇಕು, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳಿ ಮತ್ತೆ ಕೊಡ್ಲಿಲ್ಲ. ಸರಿ ರೀ, ಹಿಂಗೆಲ್ಲ ಎದ್ದು ನಿಂತ್ಕೊಂಡು ಮಾತಾಡೋದು ಸಭಾ ನಿಯಮಾವಳಿನೋ? ಏನು ಈ ನಮ್ಮನಿ ಮಾತಾಡ್ತಾ ನಿಂತ್ಕೊಳ್ಳೋದು, ಅಲ್ಲಿ ಇದು ಇಲ್ಲಿ ಬರೋದು, ಇದು ಏನು? ಇದು ಯಾರು ಹೇಳೋದು? ಯಾರಿಗೆ ಸಮಾಜ ಟೈಮ್ ಕೊಡಿ ಸಭಾಧ್ಯಕ್ಷರೇ. ಏನ್ ಹೇಳ್ಬೇಕು? ಗಣೇಶ್ ಅಲ್ರಿ, ಹಿಂಗೆ ಎದ್ದು ನಿಂತ್ಕೊಂಡು ಹುಚ್ಚಾಸ್ಪತ್ರೆಯಲ್ಲಿ ಮಾತಾಡ್ದಂಗೆ ಮಾತಾಡ್ಕೊಂಡು ಎಲ್ಲ ಪ್ರತಿಪಕ್ಷದವ್ರು ಇದೆ. ನಾನು 2ನೇ ಸಲ ಇದನ್ನ ಹೇಳೋದು. ಅಲ್ಲ ಸಭಾಧ್ಯಕ್ಷರೇ, ಏನ್ ಸಭೆ 4 ವರ್ಷ ಆಗಿದೆ, ಸದನದ ನಿಯಮಾವಳಿಗಳು ಏನು ತಿಳ್ಕೋಬೇಕಲ್ಲ. ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಅವು ಚರ್ಚೆ ಆಗ್ಲಿಲ್ಲ. ಸರಿ ರೀ, ಈ ನೋಟಿಸ್ ಕೊಡ್ಬೇಕಲ್ಲ ನನಗೆ. ಈ ಸಲ ಕೊಟ್ಟು ಬಿಡಿ, ನೋಟಿಸ್ ಕೊಡ್ಬೇಕಲ್ರಿ ನನಗೆ. ಏನಾದ್ರೂ ಒಂದು ಯಾವ್ದಾದ್ರು ರೂಪದಲ್ಲಿ ಸದನದಲ್ಲಿ ತರಬೇಕಲ್ಲ ನಾವು. ಅದೇ ಇಂಪ್ಲಿಮೆಂಟ್ ಆಗ್ಲಿಲ್ಲ. ತಾವು ಲಾಸ್ಟ್ ಟೈಮ್ ನೋಟಿಸ್ ಚರ್ಚೆ ಮಾಡ್ತಾರೆ, ಅದನ್ನೆಲ್ಲ ತಗೊಳ್ಳಿಕ್ ಬರ್ತದೇನು? ಈಗ ಸದನ ಶುರುವಾಗಿದೆ, ನನಗೆ ಯಾವ್ದಾದ್ರು ರೀತಿಯಲ್ಲಿ ನೋಟಿಸ್ ಕೊಟ್ಟಿದಾರ? ನನ್ನ ಹತ್ರ ಬಂದು ಮಾತನಾಡಿದಾರ? ಏನಿಲ್ಲ, ಸುಮ್ಮನೆ ಈ ರೀತಿ ಹುಂಬತನ ಮಾಡ್ಕೊಂಡು ಸದನ ನಡೆಸ್ರಿ ಅಂದ್ರೆ ಏನ್ ಕಾನೂನು ಇಲ್ವಾ? ನಿಯಮಾವಳಿಗಳಿಲ್ವಾ? ಏನಿಲ್ಲ. ಈ ಸಲ ಅದ ಮುಂಚೆ ಕೊಟ್ಟು ಬಿಡಿ. ಅವ್ರು ಸ್ವಾಮೀಜಿ ಏನ್ರಿ ನಿಯಮಾವಳಿಗಳ ಪ್ರಕಾರ ನಾನು ಕೇಳ್ಬೇಕಾಗತ್ತೆ. ನೋಡ್ರಿ, ಹುಂಬತನದಲ್ಲೇ ಸದನ ನಡೆಸ್ಲಿಕ್ಕೆ ಆಗೋದಿಲ್ಲ. ಏನ್ ಅನ್ಕೊಂಡಿದ್ದೀರಿ ಸದನ ಅಂದ್ರೆ? ಇಲ್ಲಿ ನಿಯಮಾವಳಿಗಳ ಪ್ರಕಾರ ಸದನ ನಡೆಸಬೇಕಾಗತ್ತೆ. ನೀವು ಈಗ ಎದ್ದು ನಿಂತ್ಕೊಂಡು ಬಂದ್ಕೊಂಡು ಈ ರೀತಿ ಕೇಳಲಿಕ್ಕಾಗತ್ತೇನೋ? ಏನ್ ನಿಯಮಾವಳಿಗಳಿಲ್ಲೇನೋ ಸದನದಲ್ಲಿ? ಫಿಕ್ಸ್ ಮಾಡಿ ಸಭಾಧ್ಯಕ್ಷರೇ. ಏನಿದು? ಏನ್ ಜಾರ್ಜ್ ಅವ್ರು ಏನ್ ಹೇಳ್ಬೇಕು ಇದಕ್ಕೆಲ್ಲ? ಪರಮೇಶ್ವರ್ ಅವರು ಟೈಮ್ ಫಿಕ್ಸ್ ಮಾಡಿ ಕೊಟ್ಬಿಡಿ. ಭಾರಿ ಮುಖ್ಯವಾದ ಪರಮೇಶ್ವರ್ ಅವರು ಅವ್ರು ಯಾರು ನೀವು ಕಾಂಗ್ರೆಸ್ ಕಂಡ್ರೆ ಅವ್ರೆ ಏನು ಉಳಿದದ್ದಲ್ಲ. ನೀವೆಲ್ಲ ಅಧ್ಯಕ್ಷರಲ್ಲ, ಎಂತೋ ಅಧ್ಯಕ್ಷರು. ಸ್ವಾಮೀಜಿ ಬಹಳ ದಿವಸ ಆಯ್ತು ಅಲ್ಲಿ. ಯಾರು ಇವ್ರಿಗೆ ಹೇಳೋದು? ಏನ್ ಹೇಳೋದು? ನೀವು ನಿಯಮಾವಳಿಗಳ ಪ್ರಕಾರ ನನ್ನ ಜೊತೆಗೆ ಬಂದು ಮಾತಾಡಿ, ನೀವು ನನಗೆ ಯಾವ ರೀತಿಯಲ್ಲಿ ಅದನ್ನು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳಿ. ಅದು ಕೇಳಿ ನಾನು ಅದೆಲ್ಲ ಸರಿ ರೀ, ಬಂದು ಮಾತಾಡ್ಕೊಂಡು ಸಮಯ ನಿಶ್ಚಯ ಮಾಡ್ಕೊಳ್ರಿ. ಅದು ಮಾಡಿರಿ ಅಂತ ಹೇಳಿದ್ರೆ ಚರ್ಚೆ ಮಾಡುವ. ಸುಮ್ಮನೆ ನೀವೆಲ್ಲ ಬಂದು ಚರ್ಚೆ ಮಾಡ್ಬೇಕಲ್ರಿ. ಏನಾರು ಹೇಳಿ ಕೇಳಿ ಮಾಡ್ಬೇಕಲ್ಲ. ಏನು ಇದೆ? ಈಗ ನೀವು ಅಧ್ಯಕ್ಷರೇ, ನಾನು ನನ್ನ ಕರ್ತವ್ಯ ಮಾಡಬೇಕಾಗಿದೆ. ತಾವು ಇದಕ್ಕೆಲ್ಲ ಇತಿಶ್ರೀ ಆಡಬೇಕು. ಸ್ಪೀಕರ್ನ ಕೇಳಂಗಿಲ್ಲ, ನೋಟಿಸ್ ಕೊಡಂಗಿಲ್ಲ, ಪ್ರಸ್ತಾಪ ಮಾಡಂಗಿಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳು 3 ಸಲ ಎದ್ದು ನಿಂತ್ಕೊಂಡು ಕೂತ್ಕೊಂಡು ಸ್ಟೇಜ್ ತರೋದು ನೀವು ಕರೆದ ಮೇಲೆ ಸದನಕ್ಕೆ ಗೌರವ ತರಲ್ಲ ಸರ್. ಇದು ಯಾರಾದ್ರೂ ಆಗಲಿ, ನಾನು ಪಕ್ಷ ಅದು ಅಂತ ಮಾತಾಡ್ತಾ ಇಲ್ಲ. ತಾವು ಸ್ಪೀಕರು, ನಿಮ್ಮನ್ನು ಕೇಳ್ಕೊಳ್ಳಿ, ನಿಮ್ಮ ಹತ್ರ ಅವಕಾಶ ತಗೊಳ್ಳಿ, ಮಾತಾಡಲಿ. ನಿಮ್ಗುಂಟು, ಸದನಕ್ಕುಂಟು. ಅದನ್ನು ನಾವೇನು ಗೌರ್ಮೆಂಟ್ ಯಾವುದಲ್ಲೂ ಅಡ್ಡಿ ಮಾಡಿಲ್ಲ, ಮಾತಾಡಿಸ್ಬೇಡಿ ಅಂತ. ಏಕಾಏಕಿ ಲೀಡ್ರ್ ಒಬ್ರು ಎದ್ದು ನಿಂತ್ಕೊಂಡು ಮಾತಾಡುವಾಗ ಈ ಥರ ಎಲ್ಲ ವಿಷಯಕ್ಕೂ ಎದ್ದೊಳೋದು ಮಾತಾಡೋಕ್ಕೆ ಶುರು ಮಾಡಿದ್ರೆ ಏನು ಗಂತೆ ಉಳಿಯುತ್ತೆ ಈ ಸಭೆದು? ಅಧ್ಯಕ್ಷರು ಅವಕಾಶ ಮಾಡಿ ಕೊಡ್ತೀನಿ ಕೇಳಿ ಸರ್. ಚೇಂಬರ್ ಹೋಗಿ ಚೇಂಬರ್ ಹೋಗಿ ಕೇಳಿ, ಹಿಂಗಾಗಿದೆ ಸರ್, ನಮ್ಗೊಂದು ಅವಕಾಶ ಕೊಡಿ. ನಿಂತ್ಕೊಂಡು ಹೆಂಗೆ ಮಾತಾಡ್ತೀವಿ ಸರ್? ಕಂಡಕ್ಟಿಂಗ್ ದಿ ಹೌಸ್. ಸಚಿವರೇ, ಶಾಸನಸಭೆ ನಡೆ ರೀತಿ ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ನಿಂತ್ಕೊಂಡು ನಿಮ್ಮ ಹತ್ರ ಬಂದು ಆರ್ಗ್ಯೂ ಮಾಡ್ಬೋದು. ನಿಮ್ಮ ಹತ್ರ ನಾವು ಕೇಳಿದ್ವಿ. ಆಫೀಸ್ ಸಚಿವರೇ,
ಏನು ಯಾರಿಗೂ ಲಾಸ್ಟ್ ಟೈಮ್ 10 ಡೇಸ್ ಹೋಗಿ ಕೇಳಿದ್ವಿ. ಮೆನಿ ವೇಸ್ ಟು ಟ್ಯಾಕಲ್ ಥಿಂಗ್ಸ್. ನಿಮ್ ಇಷ್ಟ ಬಂದಂಗೆಲ್ಲ ಅಸೆಂಬ್ಲಿ ನಡ್ಕೊಳ್ಳೋದು ಮಾಡ್ಕೊಡಿ ಅಂತ ಕೇಳ್ತಾನೆ ಇದ್ದಾರೆ ಅವರು. ಇದು ಅತಿ ಆಯ್ತು ಸರ್. ಈಗ ಏನ್ ಯಾರು ಬೇಕಾದ್ರೂ ಹೇಳೋದು, ಏನ್ ಬೇಕಾದ್ರೂ ಮಾಡೋದು, ಸೀದಾ ಇಲ್ಲಿ ಡೆಲ್ಲಿಗೆ ಬರೋದಾ? ಏನ್ ಸರಿ ಇಲ್ಲ. ಸಿದ್ದರಾಮಯ್ಯನವರು ತಾವು ಈಗ ಬಂದ್ರೆ ಮನೆ ಸಭಾಧ್ಯಕ್ಷ ಅಲ್ಲಿ